टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। सर ಈಗ HK ಪಾಟೀಲ್ ಸಾಹೇಬರು ಈಗಾಗಲೇ ಅಲ್ಲೇ ಪ್ರೆಸ್ನೊಳಗೆ ಮಾತಾಡಿದ್ದಾರೆ. ಇದನ್ನ ಈಗ ಕೆಲವೊಂದಿಷ್ಟು ವಿಚಾರಗಳನ್ನ ಚರ್ಚೆಗಳಾದವು, ಸೌಹಾರ್ದವಾದಂಥ ಚರ್ಚೆ ಆಯಿತು, ಆರೋಗ್ಯಕರವಾದಂಥ ಚರ್ಚೆ ಆಯಿತು. ಚರ್ಚೆ ಮಾಡಿ ಮತ್ತೆ ಮುಂದಿನ ಕ್ಯಾಬಿನೆಟ್ಗೆ ತರನು ಇನ್ನೂ ಕೆಲವೊಂದಿಷ್ಟು ಮಾಹಿತಿಯನ್ನು ಒದಗಿಸಬೇಕು ಅಂತ ಕೆಲವೊಂದಿಷ್ಟು ಸಚಿವರು ಇನ್ನೂ ಒಂದಿಷ್ಟು ಮಾಹಿತಿಯನ್ನು ಒದಗಿಸಬೇಕು ಅಂತಂದು ಕೇಳಿದತ್ನಾಗ ಆ ಮಾಹಿತಿಯನ್ನು ಒದಗಿಸುವಂಥ ಇಲಾಖೆ ಮಂತ್ರಿಯಾಗಿ ಇಲಾಖೆ ಅಧಿಕಾರಿಗಳಿಗೆ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಇನ್ನೂ ಕೆಲವೊಂದಿಷ್ಟು ಏನು ಮಾಹಿತಿ ಅದೋ ಅವನ್ನೆಲ್ಲ ಮಾಹಿತಿಯನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತೀವಿ. ಅದಕ್ಕೆ ಹಿಂದುಳಿದ ವರ್ಗ ಬಿಟ್ಟು ಬದಲಿ ಯಾವ್ದಾರ ಮತ್ತೆ ಪಿಡಬ್ಲಿಗೆ ತೊಗೊಂಡು ಹೋಗೋಕ್ಕಾಗತ್ತಾ? ಸರ್, ಪ್ರಾಥಮಿಕವಾಗಿ ನಾವೇನು ಈಗ ಕೊಟ್ಟಿದ್ದೀವಿ, ಒಂದು ವಾರದಿಂದ ಆ ಬುಕ್ಕ ಕೊಟ್ಟಿದ್ದೀವಿ. ಆ ಬುಕ್ಕದ ವಿಚಾರವನ್ನು ಕೆಲವೊಂದಿಷ್ಟು ಮಂದಿ ಚರ್ಚೆ ಮಾಡಿದರೆ, ಚರ್ಚೆ ಮಾಡಿ ಅದ್ರ ಬಗ್ಗೆ ಇವತ್ತು ಇನ್ನೂ ನೆಕ್ಸ್ಟ್ ಕ್ಯಾಬಿನೆಟ್ಗೆ ತರುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಏನೆಲ್ಲ ಅದನ್ನೇ ಹೇಳಿದ್ನಲ್ಲಿ, ಇದು ಬಿಟ್ಟರೆ ಬದಲಿ ಏನು ಚರ್ಚೆ ಇಲ್ಲ. ನೆಕ್ಸ್ಟ್ ಕ್ಯಾಬಿನೆಟ್ಗೆ ಮತ್ತೆ ಇನ್ನೂ ವಿವರವಾದಂಥ ಮಾಹಿತಿಯನ್ನು, ಏನು ಆಕ್ಷೇಪ ಇಲ್ಲ, ಏನಿಲ್ಲ, ಯಾವುದೂ ಇಲ್ಲ. ಭಾಳ ಏನು ತಪ್ಪೇನಾಗಿಲ್ಲ. ಇನ್ನೂ ಚರ್ಚೆಗಳು ಆಗಬೇಕಾಗಿದೆ. ಅದ್ರ ಸಲಗ ಅದು ಬಿಟ್ಟರೆ ನೋಡಿ, 54 ಮಾನದಂಡಗಳಿದಾವೆ ಅಂತ ಹೇಳಿದ್ದೀನಿ. ಎಷ್ಟು ಜನ ಭಾಗವಹಿಸಿದ್ದಾರೆ ಅಂತ ಹೇಳಿದ್ದೀನಿ. ಎಷ್ಟು 5 ಕೋಟಿ 98 ಲಕ್ಷ ಜನರು ಇದರ ಜಾತಿ ಜನಗಣತಿ ಇದು ಆರ್ಥಿಕ ಮತ್ತು ಸಮೀಕ್ಷೆ ಒಳಗೆ ಭಾಗಿಯಾಗಿದ್ದಾರೆ ಅಂತ ಹೇಳಿದ್ದೀನಿ. 1,60,000 ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ದೀನಿ. ಈಗಾಗಲೇ ಎಲ್ಲ ಒಂದು ವಿವರವಾಗಿ ಹೇಳಿದ್ದೀವಿ. ಅದಕ್ಕೆ ಅಂಥ ಸೀನ್ ನಮ್ಮಲ್ಲಿಲ್ಲ. ನೀವು ಅಂಥ ಸೀನ್ ಆಗಂತ ಪ್ರಶ್ನೆನೂ ಇಲ್ಲ. ಯಾವ ಏರುದನಿ ಇಲ್ಲ, ಏನಿಲ್ಲ. ಅದು ನಿಮ್ಮಲ್ಲಿ ಸೃಷ್ಟಿ ಆಗಂತದ್ದು ಬಿಟ್ಟರೆ ಅದು ನಿಶ್ಚಿತವಾಗಲೂ ಈಗಾಗಲೇ ಕೆಲವೊಂದಿಷ್ಟು ಮಾಧ್ಯಮದೊಳಗೆ ಬಂದಿದೆ, ಕೆಲವೊಂದಿಷ್ಟು ಸತ್ಯ ಬರೆದಿದ್ದೀರಿ, ಕೆಲವೊಂದಿಷ್ಟು ಸುಳ್ಳುನು ಬರೆದಿದ್ದೀರಿ. ಅದನ್ನ ಬಗ್ಗೆ ನೆಕ್ಸ್ಟ್ ಕ್ಯಾಬಿನೆಟ್ ಒಳಗೆ ಪೂರ್ಣ ಪ್ರಮಾಣ ಚರ್ಚೆ ಆದಮೇಲೆ ನಿಮ್ಮ ಎಲ್ಲರಿಗೂ ಮಾಧ್ಯಮದೊಳಗೆ ಒದಗಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ. ಥ್ಯಾಂಕ್ ಯು ಸರ್.